ನೇರಳೆ ಹಣ್ಣಿನ ಉಪಯೋಗಗಳು ಏನೇನು, ಹಾಗೆ ಆರೋಗ್ಯಕರವಾದ ನೇರಳೆ ಹಣ್ಣಿನ ಶಾರ್ಟ್ಸ್ ಮಾಡುವ ವಿಧಾನವನ್ನು ಕೂಡ ನೋಡೋಣ. ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ರಾಜೇಶ್ವರಿ. ವೆಲ್ಕಮ್ ಟು ಅವರ್ ಚಾನಲ್ ಸಿಂಪಲ್ ಕುಕ್ ವಿತ್ ರಾಜಿ. ಮಳೆಗಾಲದಲ್ಲಿ ಯಥೇಚ್ಛವಾಗಿ ಸಿಗುವಂಥ ಹಣ್ಣುಗಳಲ್ಲಿ ನೇರಳೆ ಹಣ್ಣು ಕೂಡ ಒಂದು. ಇದು ರುಚಿಕರವಾದ ಹಣ್ಣು ಮಾತ್ರವಲ್ಲ, ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ನೇರಳೆ ಹಣ್ಣಿನಲ್ಲಿ ವಿಟಮಿನ್ ಎ, ವಿಟಮಿನ್ ಸಿ ಯಥೇಚ್ಛವಾಗಿರೋ ಕಾರಣ ಹೃದಯ ಆರೋಗ್ಯಗಳಿಗೆ ಕೂಡ ಒಳ್ಳೆಯದು. ಹಾಗೆ ಮಧುಮೇಹಿಗಳು ಅಂದರೆ ಶುಗರ್ ಪೇಷಂಟ್ಸ್ಗೂ ಕೂಡ ತುಂಬಾ ಒಳ್ಳೆಯದು. ಖಾಲಿ ಹೊಟ್ಟೆಯಲ್ಲಿ ಮಾತ್ರ ನೇರಳೆ ಹಣ್ಣನ್ನು ತಿನ್ನಬಾರ್ದು ಅಂತ ಹೇಳ್ತಾರೆ. ಆದರೆ ನಾವಿವತ್ತು ರುಚಿಯಾಗಿ ಮಾತ್ರ ಅಲ್ಲ, ಆರೋಗ್ಯಕರವಾಗಿ ಇರುವಂಥ ನೇರಳೆ ಹಣ್ಣಿನ ಶಾರ್ಟ್ಸ್ ಮಾಡ್ಕೊಳ್ಳೋಣ. ತುಂಬ ಫೇಮಸ್ ಈ ನೇರಳೆ ಹಣ್ಣಿನ ಶಾರ್ಟ್ಸ್. ನಾವು ಇವತ್ತು ಜಂಬು ನೇರಳೆ ಹಣ್ಣನ್ನು ಉಪಯೋಗಿಸಿ ಶಾರ್ಟ್ಸ್ ಮಾಡ್ಕೊಳ್ತಾ ಇದ್ದೀವಿ. ಹಾಗಾಗಿ ಮೊದಲು ಒಂದು ಪಾತ್ರೆ ಅಥವಾ ಒಂದು ಬೌಲ್ಗೆ ನೀರು ಹಾಕ್ಕೊಳ್ಳಿ. ನೇರಳೆ ಹಣ್ಣುಗಳನ್ನೆಲ್ಲ ನೀರಲ್ಲಿ ಹಾಕಿ ಸ್ವಲ್ಪ ಉಪ್ಪನ್ನು ಹಾಕಿ 2 ನಿಮಿಷವಾದರೂ ಬಿಟ್ಟು ಮತ್ತೆ ಒಂದು ಸರಿ ನೀರನ್ನು ಬದಲಿಸಿ ತೊಳೆದೆತ್ತಿ ಇಟ್ಕೊಳ್ಳಿ. ನಾನು ಈ ವಿಡಿಯೋದಲ್ಲಿ ತೋರಿಸೋ ರೀತಿಯೇ ಬೀಜ ಸಪ್ರೇಟಾಗಿ, ತಿರುಳನ್ನು ಸಪ್ರೇಟಾಗಿ ತೆಗೆದಿಟ್ಕೊಬೇಕು. ನಾನು ತೋರಿಸೋ ರೀತಿ ನೀವು ಮಾಡಿದಾಗ ತಿರುಳು ತುಂಬ ವೇಸ್ಟ್ ಆಗದಿರ ನಮಗೆ ಆದಷ್ಟು ಕ್ವಾಂಟಿಟಿ ಜಾಸ್ತಿ ತಿರುಳು ಸಿಗುತ್ತೆ. ನೋಡಿ, 1 ಕಪ್ಪಷ್ಟು ನೇರಳೆ ಹಣ್ಣಿನ ತಿರುಳನ್ನು ಉಪಯೋಗಿಸಿ ನಾವಿವತ್ತು ಶಾರ್ಟ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತೀನಿ. ರುಚಿಗೆ ತಕ್ಕ ಹಾಗೆ ನೀವು ಸಿಹಿಯನ್ನು ಹಾಕ್ಕೊಬೋದು. ಬೆಲ್ಲವಾದ ಪುಡಿಯನ್ನು ಉಪಯೋಗಿಸ್ತಾ ಇದ್ದೀನಿ. ನೀವು ಸಕ್ಕರೆ ಬೇಕಾದರೂ ಹಾಕ್ಕೊಬೋದು ಅಥವಾ ಬ್ರೌನ್ ಶುಗರ್ ಬೇಕಾದರೂ ಹಾಕ್ಕೊಬೋದು. ನಾನಿಲ್ಲಿ ಸ್ವಲ್ಪ ಮಾತ್ರ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ನಾವು ಗ್ಲಾಸ್ಗೆ ಖಾರದ ಪುಡಿ ಮತ್ತು ಉಪ್ಪನ್ನು ಹಚ್ಚುತ್ತೀವಿ, ಆಗ ಬ್ಯಾಲೆನ್ಸ್ ಆಗುತ್ತೆ. ನಿಮಗೆ ಕಡಿಮೆ ಇದ್ದರೆ ಬೇಕಾದರೆ ಕುಡಿಬೇಕಾದ್ರೆ ಸ್ವಲ್ಪ ಪುದೀನ ಎಲೆಗಳನ್ನು ಹಾಕ್ಕೊಳ್ತೀನಿ. 4ರಿಂದ ಒಂದು 5 ಡ್ರಾಪ್ ಅಷ್ಟು ನಿಂಬೆಹಣ್ಣು ಜ್ಯೂಸ್ ಹಾಕಿದ್ರೆ ಸಾಕು. ಅಥವಾ ನೀವು ಅರ್ಧ ಹೋಳು ನಿಂಬೆಹಣ್ಣು ಜ್ಯೂಸ್ ಹಾಕ್ಕೊಳ್ತೀವಿ ಅಂದ್ರೂ ಹಾಕ್ಕೊಬೋದು. ಸ್ವಲ್ಪ ಜೀರಿಗೆ ಪುಡಿ, ಸ್ವಲ್ಪ ಬ್ಲ್ಯಾಕ್ ಸಾಲ್ಟು, ಸೈಂಧವ ಲವಣ, ಸ್ವಲ್ಪ ಚಾಟ್ ಮಸಾಲ ಹಾಕಿದ್ದೀನಿ. ನಾನಿಲ್ಲಿ 4ರಿಂದ 6 ಐಸ್ ಕ್ಯೂಬ್ಸನ್ನು ಹಾಕ್ತಾಯಿದ್ದೀನಿ. ನೀರನ್ನು ಹಾಕಿ ರುಬ್ಬೋದಕ್ಕೆ ಹೋಗಬೇಡಿ. ಐಸ್ ಕ್ಯೂಬ್ಸ್ ಹಾಕಿ ರುಬ್ಬಿದಾಗ ಕಲರ್ ಚೆನ್ನಾಗಿರುತ್ತೆ. ರುಬ್ಬಿ ತರ್ತೀನಿ. ನೇರಳೆ ಹಣ್ಣನ್ನು ತಿನ್ನಲು ಸೂಕ್ತವಾದ ಸಮಯ ಅಂದರೆ ಮಧ್ಯಾಹ್ನ ಅಥವಾ ಸಂಜೆಯ ವೇಳೆಯಲ್ಲಿ ನೀವು ತಿನ್ಬೋದು. ಊಟದ ನಂತರ ತಿನ್ನೋದ್ರಿಂದ ಅದು ತುಂಬಾ ಒಳ್ಳೆಯದು ಕೂಡ. ನಾನು ರುಬ್ಬಿ ತಂದಿದ್ದೀನಿ. ಮಕ್ಕಳು ಶಾಲೆಯಿಂದ ಬರೋಷ್ಟರಲ್ಲಿ ನೀವು ಮಾಡಿಕೊಟ್ರೆ ಇಷ್ಟಪಟ್ಟು ಕುಡಿತಾರೆ, ಎಂಜಾಯ್ ಮಾಡ್ತಾರೆ ಕೂಡ. ನಾನು ಒಂದು ಪ್ಲೇಟಿಗೆ ಸ್ವಲ್ಪ ಖಾರದ ಪುಡಿ ಮತ್ತು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ. ಮಿಕ್ಸ್ ಮಾಡಿದ ಆದಮೇಲೆ ಒಂದು ಶಾರ್ಟ್ ಗ್ಲಾಸ್ ತೊಗೊಳ್ಳಿ. ಅದಕ್ಕೆ ಸುತ್ತು ಕೊನೆ ಎಡ್ಜಸ್ಸಲ್ಲಿ ನಿಂಬೆಹಣ್ಣು ರಸವನ್ನು ಹಚ್ಚಿ, ನಾನು ವಿಡಿಯೋಲಿ ತೋರಿಸೋ ರೀತಿಯೇ ಮಾಡ್ಕೊಳ್ಳಿ. ಆಗ ಪರ್ಫೆಕ್ಟ್ ಕೋಟಿಂಗ್ ಆಗಿರುತ್ತೆ. ನೀವು ನೋಡ್ಬೋದು ಇಲ್ಲಿ ಎಷ್ಟು ಕ್ಲೀನಾಗಿ ಕೋಟ್ ಆಗಿದೆ ಅಂತ. ರುಬ್ಬಿರುವಂಥ ನೇರಳೆ ಹಣ್ಣನ್ನು ಒಂದು ಶಾರ್ಟ್ ಗ್ಲಾಸ್ಗೆ ಹಾಕ್ಕೊಳ್ಳಿ. ನೋಡಿ, ಕರೆಕ್ಟಾಗಿದೆಯಾ ಕಲರ್ ಪರ್ಫೆಕ್ಟಾಗಿದೆ. ನಿಮ್ಗೆ ವಿಡಿಯೋಲಿ ಅಷ್ಟು ಕಲರ್ ಕಾಣಿಸದೇ ಇರ್ಬೋದು, ಆದರೆ ಕಲರ್ ಅಂತೂ ತುಂಬಾ ಪರ್ಫೆಕ್ಟಾಗಿದೆ. ಐಸ್ ಕ್ಯೂಬ್ಸ್ ಹಾಕಿ ರುಬ್ಬೋದ್ರಿಂದ ಈ ಕಲರ್ ಮೇಂಟೈನ್ ಆಗುತ್ತೆ. ನೀರು ಹಾಕದೆ ಸ್ವಲ್ಪ ತೆಳ್ಳಗಾಗೋ ಕಾರಣ ನೀವು ಐಸ್ ಕ್ಯೂಬ್ಸ್ ಹಾಕೇ ಮಾಡಿ. ನಿಮ್ಮ ಫ್ರೆಂಡ್ಸು, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾರಾದರೂ ಬಂದರೆ ವೆಲ್ಕಮ್ ಡ್ರಿಂಕ್ಸ್ ಆಗಿ ಕೂಡ ನೀವು ಸರ್ವ್ ಮಾಡ್ಬೋದು. ತುಂಬ ಟೇಸ್ಟಿಯಾಗಿ ಇರುತ್ತೆ, ಎಂಜಾಯ್ ಮಾಡ್ತಾರೆ ಕೂಡ. ನಿಮಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಈಗಾಗಲೇ ಸುಮಾರು ರೆಸಿಪಿಗಳನ್ನ ಶೇರ್ ಮಾಡಿದ್ದೀನಿ, ಅದನ್ನು ಟ್ರೈ ಮಾಡಿ ನೋಡಿ. ತುಂಬಾ ರುಚಿಯಾದ ಆರೋಗ್ಯಕರವಾದ ನೇರಳೆ ಹಣ್ಣಿನ ಶಾರ್ಟ್ಸ್ ರೆಸಿಪಿನ ಶೇರ್ ಮಾಡಿದ್ದೀನಿ ಅಂತ ಭಾವಿಸ್ತೀನಿ. ಈ ವಿಡಿಯೋ ಇಷ್ಟ ಆಯಿತಾ? ಏನೇ ಇದ್ದರೂ ಕಮೆಂಟ್ಸ್ ಮುಖಾಂತರ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಂಜಾಯ್ ಮಾಡಿ.